ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಾಗ್ತದೆ ಇಲ್ಲಿ? ನಿತಿನ್ ಮದುವೆ ಆಗ್ಬಿಟ್ನ ಲಕ್ಷ್ಮಿನ. ಕಾಪಾಡಿದ್ದಾರು, ಕಾಪಾಡೋದು ಯಾರು? ವೈಷ್ಣವ್ಗೆ ವಿಷಯ ಗೊತ್ತಾಗ್ತಾನ ಇಲ್ವಾ? ಕೀರ್ತಿಗೆ ಸಿಕ್ಕಿದಂತಹ ಕ್ಲೂ, ಅದ್ರ ಮುಖಾಂತರ ಅವಳು ಏನೆಲ್ಲ ಮಾಡಬಹುದು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿತಿನ್ ಹತ್ರ ಲಕ್ಷ್ಮಿ ಇರಬಹುದು ಅಂತ ಅಂಕಿತ್ ಹೇಳಿದ್ರಿಂದಾಗೆ ಈ ಕಡೆ ನಿತಿನ್ ಮೇಲೆ ಅನುಮಾನ ಪಟ್ಟು ವೈಷ್ಣವ್ ಲಕ್ಷ್ಮಿನ ನೋಡೋಕೆ ಅಂತ ನಿತಿನ್ ಮನೆಗೆ ಬರ್ತಾನೆ. ನಿತಿನ್ ಮನೆ ಮೂಲೆನ ಹುಡುಕಾಡ್ತಾನೆ ಹೊರತು ಆ ಒಂದು ಹೂವಿನ ಗುಡ್ಡೆನ ಎದ್ಗೂ ಕೂಡ ನೋಡಲ್ಲ ವೈಷ್ಣವ್. ಅನುಮಾನನೂ ಕೂಡ ಬರಲ್ಲ. ಹಾಗಾಗಿ ಇಡೀ ಮನೆ ಮೂಲೆ ನೋಡಿದ್ರು ಅವನಿಗೆ ಲಕ್ಷ್ಮಿ ಸಿಗೋದೇ ಇಲ್ಲ. ನಂತರ ನಿತಿನ್ ಹತ್ರ ಬಂದು ಕುತ್ತಿಗೆ ಪಟ್ಟೆ ಹಿಡಿದು ತನ್ನ ಹೆಂಡತಿ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ಆದರೆ ನಿತಿನ್ ಮಾತ್ರ ತನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ತುಂಬ ಸುಪೋಬಾಗಿ ನಾಟಕ ಮಾಡ್ತಿದ್ದಾರೆ. ನನ್ನ ಹತ್ರ ಕೇಳೋಕೆ ಬಂದಿದೆಯಲ್ಲ ನಿನ್ನ ಹೆಂಡ್ತಿನ, ನಾನೀಗ ತಾನೇ ಚಳಿಯಿಂದ ಬರ್ತಾ ಇದ್ದೀನಿ, ನಿಮ್ಮನ್ನು ಪಾರ್ಟಿ ಕರೆದಿದ್ದೀನಿ, ನನ್ನನ್ನೇ ಬಂದು ನೀನು ಕೇಳ್ತಿದ್ಯಲ್ಲ, ಅಷ್ಟೂ ನೀನು ಕೇಳಬೇಕು ಅಂತ ಅಂದರೆ ನನ್ನ ಹತ್ರ ಅಲ್ಲ, ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಇದ್ದಾಳಲ್ವ, ಹೋಗು ಅವಳ ಹತ್ರ ಕೇಳು, ಅವಳೇ ನಿನಗೋಸ್ಕರ ನಿನ್ನ ಹೆಂಡತಿಗೆ ಏನಾದರೂ ಕೂಡ ಮಾಡಿರ್ಬಹುದು ಅಂತ ಹೇಳ್ತಿದ್ದಾಗಲೇ ಈ ಕಡೆ ವೈಷ್ಣವ್ಗೆ ಅನುಮಾನ ಬಂದ್ಬಿಡುತ್ತೆ ಇರಬಹುದು ಅಂತ. ತಕ್ಷಣ ನನ್ನ ಹೆಂಡತಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಆವಾಜನ್ನ ಹಾಕಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದದ್ದೇ ಎಲ್ಲಿ ಹೋಗಿರ್ಬೋದು ಏನು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲ, ಕೀರ್ತಿನೇ ಮಾಡಿರೋದು ಅಂತ ಅಂದ್ಕೊಂಡಿದ್ದೆ. ಕೀರ್ತಿ ಮನೆ ಕಡೆ ಗಾಡಿ ತಿರುಗಿಸ್ತಾನೆ. ಆಲ್ರೆಡಿ ಕೀರ್ತಿ ಅವ್ರ ಅಮ್ಮನಿಂದ ಸರಿಯಾಗಿ ವಧೆ ತಿಂದಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಕೂಡ ಹೋಗ್ತಾನೆ. ವೈಷ್ಣವ್ ಹೋಗಿದ್ದೆ ದಯವಿಟ್ಟು ಅಂತ ಹೇಳಿ ಅಂಗಲಾಚಿ ಕೈ ಮುಗ್ದು ಬೇಡ್ಕೊತಾನೆ ಕೀರ್ತಿ ಮುಂದೆ. ದಯವಿಟ್ಟು ಕೀರ್ತಿ ಹೇಳ್ಬಿಡು ನನ್ನ ಹೆಂಡತಿ ಎಲ್ಲಿ ಅಂತ. ನಿನ್ನ ಕೋಪ ಏನೇ ಇದ್ರೂ ನನ್ನ ಮೇಲೆ, ನಾನು ಲಕ್ಷ್ಮಿ ಅವ್ರ ಜೊತೆ ಆರಾಮಾಗಿರೋದು ಅಂತ ಕೋಪ, ಅದನ್ನು ನನ್ನ ಮೇಲೆ ತಿರ್ಸ್ಕೊ, ನನಗೇನಾದರೂ ಮಾಡು, ಹೇಗೆ ಬಂದು ಟಾರ್ಚರ್ ಕೊಡ್ತಿದ್ಯೋ ನನಗೆ ಬಂದು ಟಾರ್ಚರ್ ಕೊಡು, ಎಲ್ಲವನ್ನ ಕೂಡ ನಾನು ಮಾಡ್ತಿರೋದಲ್ವ, ನಿನ್ನ ಪ್ರಕಾರ ನಾನು ತಪ್ಪಿತಸ್ತಾ, ನನಗೆ ಬಂದು ಟಾರ್ಚರ್ ಕೊಡು, ಆದರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ಏನೂ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ. ಬಟ್ ಎಷ್ಟಾಗುತ್ತೋ ಅಷ್ಟು ಕೀರ್ತಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾಳೆ. ಬಟ್ ವೈಷ್ಣವ್ ಮಾತ್ರ ಕೀರ್ತಿನೇ ಅಂತ ಅಂದ್ಕೊಂಡು ಫಿಕ್ಸ್ ಆಗಿಬಿಟ್ಟಿದ್ದಾನೆ. ನಂತರ ಈ ಕಡೆ ನಿತಿನ್ ವೈಷ್ಣವ್ ಹೋಗ್ತಿದ್ದಾಗೆ ಆ ಹೂವಿನ ಒಳಗಡೆಯಿಂದ ಲಕ್ಷ್ಮಿ ನೋಡ್ತಾನೆ, ಹತ್ರಕ್ಕೆ ಹೋಗ್ತಾನೆ, ಮುಟ್ತಾನೆ. ಪ್ರಜ್ಞೆ ಇಲ್ಲ, ಎಷ್ಟು ಮುದ್ದಾಗಿ ಕಾಣಿಸ್ತದ್ಯಾ, ನಿನ್ನ ಗಂಡ ಬಂದಿದ್ದ ಹೋದ, ಇನ್ನು ಅವ್ನು ಹೋಗಿದ್ದಾಯಿತು, ಇನ್ನು ಖಂಡಿತ ವಾಪಸ್ ಬರಲ್ಲ, ಇನ್ನೇನೇ ಇದ್ರೂ ಕೂಡ ನೀನು ಇನ್ನು ಮುಂದೆ ನನ್ನ ಹೆಂಡ್ತಿನೇ ಹೊರತು ವೈಷ್ಣವ್ ಹೆಂಡ್ತಿ ಅಲ್ಲ, ನಿಮಗೆ ಪ್ರಜ್ಞೆ ಬರ್ತಿದ್ದಾಗೆ ನನ್ನ ಹೆಂಡ್ತಿ ಆಗಿರ್ತೀಯ ಅಂತ. ನಂತರ ತಕ್ಷಣ ತನ್ನ ಫ್ರೆಂಡ್ನಾಗ ಹೋಗ್ತಾನೆ, ಎಲ್ಲಿದ್ಯಾ ಏನು ಇವಳು ಇನ್ನೂ ಪ್ರಜ್ಞೆ ಇಲ್ಲ, ಏನಾಗಿದೆ ಅಂತ ಕೇಳಿದ್ರೆ ಇನ್ನೂ ಅಷ್ಟೊತ್ತು ಪ್ರಜ್ಞೆ ಇರಲ್ಲ ಅಣ್ಣ, ಇನ್ನು ಸ್ವಲ್ಪ ಹೊತ್ತು ಪ್ರಜ್ಞೆ ಬಂದರೂ ಕೂಡ ಅನ್ಕಾನ್ಷಿಯಸ್ ಆಗಿರಲ್ಲ, ಕಾನ್ಷಿಯಸ್ ಇದ್ರೂ ಶಕ್ತಿಹೀನ ಆಗಿರ್ತಾರೆ, ಒಂದು ಹೆಜ್ಜೆ ಎದ್ದು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಆ ರೀತಿ ಡೋಸ್ ಕೊಟ್ಟಿದ್ದೀನಿ ಅಂತ. ಹೆಚ್ಚು ಕಡಿಮೆ ಆದರೆ ಏನು ಬೇಕಾದರೂ ಮಾಡ್ಬೋದು ನಾನು ನಿನಗೆ ಅಂತ ಎಚ್ಚರಿಕೆ ಕೊಡ್ತಾರೆ. ಒಂದು ತಿಳ್ಕೊ, ನನ್ನ ಹೆಂಡ್ತಿನ ನಾನು ಮದುವೆ ಆಗೋ ತನಕ ಅವ್ರಿಗೆ ಮುಟ್ಟೋದಿಲ್ಲ, ಯಾಕಂದ್ರೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅಂತ. ರಾವಣನ ಥರ, ರಾವಣನೂ ಅಷ್ಟೆ ಸೀತೆನ ಮುಟ್ಲೇ ಇಲ್ಲ, ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತಿದ್ದ ಬಿಡಿ ಅಂತಿದ್ದಾಗೆ ಏನು ನನ್ನ ರಾವಣ ಅಂತ ಹೇಳ್ತಿದ್ಯಾ, ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ. ನಂತರ ಹೋಗು ಎಲ್ಲ ಕೂಡ ಅರೇಂಜ್ ಮಾಡ್ಕೊ, ಎಲ್ಲರನ್ನೂ ಕೂಡ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ನಂತರ ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಲಕ್ಷ್ಮಿ ಅಂತ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಅಂತೂ ಏನು ಮಾತಾಡ್ತಿದ್ಯಾ ವೈಶ್, ಹೌದು ವೈಶ್ ಎಷ್ಟು ಸತಿ ಹೇಳೋದು, ಸರಿ ನೀನು ಅಂದ್ಕೊಂಡಾಗೆ ನಾನು ಕಿಡ್ನಾಪ್ ಮಾಡಿದ್ದೀನಿ, ಹೌದು ನಾನೇ ಕಿಡ್ನಾಪ್ ಮಾಡಿರೋದು, ಫೈನಲಿ ಕಂಡಿಡ್ದುಬಿಟ್ಟೆ ಅಲ್ವಾ, ಆದರೆ ಕಿಡ್ನಾಪ್ ಮಾಡಿದವ್ರು ಯಾರಾದರೂ ಕಿಡ್ನಾಪ್ ಎಲ್ಲಿ ಮಾಡಿದ್ವಿ, ಯಾಕೆ ಮಾಡಿದ್ವಿ, ಎಲ್ಲಿಟ್ಟಿದ್ದೀವಿ ಅಂತ ಹೇಳ್ತಾರ? ನಾನು ಕಿಡ್ನಾಪ್ ಮಾಡಿಸಿ ಎಲ್ಲೂ ಬಚ್ಚಿಟ್ಟಿದ್ದೀನಿ, ಯಾರನ್ನೂ ನೋಡ್ಕೊಳಕ್ಕೆ ಬಿಟ್ಟಿದ್ದೀನಿ, ಅವ್ರು ಅವಳನ್ನು ನೋಡ್ಕೋತಿದ್ದಾರೆ, ಅಂದಮೇಲೆ ನಿನ್ನ ಹತ್ರ ನಾನು ಯಾಕೆ ಹೇಳಬೇಕು, ಯಾವುದೇ ಕಾರಣಕ್ಕೂ ನಾನು ನಿನ್ನ ಹತ್ರ ಹೇಳೋದಿಲ್ಲ ಅಂತ ಹೇಳ್ತಿದ್ದಾಳೆ. ತಕ್ಷಣ ಕೈ ಮುದ್ದು ಬೇಡ್ಕೊಂಡ್ರು ಕೂಡ ಕೀರ್ತಿ ಅಬ್ಬರ ಜೋರಾಗಿರುತ್ತೆ. ನಂತರ ಈ ಕಡೆ ಕೀರ್ತಿ ಆ ರೀತಿ ಅಂತ ಹೇಳಿದ್ಮೇಲೆ ವೈಷ್ಣವ್ಗೆ ಅರ್ಥ ಆಗುತ್ತೆ. ಅಂಕಿತ್ ಜೊತೆ ಹೊರಗಡೆ ಬರ್ತಾನೆ. ಅಣ್ಣ ನಿತಿನ್ ಮಾಡಿಲ್ಲ ಅಂದಮೇಲೆ ಕೀರ್ತಿನೇ ಮಾಡಿರೋದಣ್ಣ, ಅತ್ತಿಗೆಗೆ ಶತ್ರು ಇವ್ರುಗಳು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ.
100% ಶ್ಯೂರ್ ಆಗಿದ್ದಾನೆ ಖಂಡಿತ ಕೀರ್ತಿನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ಅವರೇ ಒಪ್ಕೋತಿದ್ಲಲ್ವ ಅಂತ ಹೇಳಿದಕ್ಕೆ ಅವಳು ಒಪ್ಕೊಂಡ್ಳು. ಅದು ನನ್ನ ಮೇಲಿರೋ ಕೋಪಕ್ಕೆ ಹಠಕ್ಕೆ ಹೊರತು ಅವಳು ಈ ತಪ್ಪನ್ನು ಮಾಡಿಲ್ಲ, ಅವಳಿಗೆ ಕೆಲಸ ಮಾಡಿರೋಳಲ್ಲ ಅಂತ. ಬಿಕಾಸ್ ಅವಳು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ಲು. ನಿನ್ನ ಕೀರ್ತಿ ಹೇಗೆ ಎಂತು ಅಂತ ಗೊತ್ತು ಅಲ್ವಾ ವೈಶ್, ನಾನು ಈ ರೀತಿ ಮಾಡೋಳ, ನಾನು ಹೇಗೆ ಎಂತು ಅಂತ ಗೊತ್ತಿತ್ತು ಈ ರೀತಿ ನಡ್ಕೋತಿದ್ಯಾ ಅಂತ. ಆದರೆ ವೈಶ್ಗೆ ಅವತ್ತು ಡಿನೋ ವಿಷಯದಲ್ಲಿ ಮಾಡಿದ್ದು, ಕೆರೆ ವಿಷಯದಲ್ಲಿ ಇದೆಲ್ಲವನ್ನ ನೋಡಿ ಅವನಿಗೆ ಅನುಮಾನ ಬಂದಿತ್ತು. ಬಟ್ ಯಾವಾಗ ಅವಳು ನಾನೇ ಅಂತ ಒಪ್ಕೊಂಡ್ಲು ಆಗ ಅವನಿಗೆ ಕ್ಲಾರಿಟಿ ಸಿಕ್ಬಿಡ್ತು, ಇದನ್ನು ಮಾಡಿರೋದು ಲಕ್ಷ್ಮಿ, ನಾ ಕಿಡ್ನಾಪ್ ಮಾಡಿರೋದು ಕೀರ್ತಿ ಅವರಲ್ಲ ಅಂತ. ಹಾಗಾಗಿ ಅಂಕಿತ್ಗೂ ಕೂಡ ಅದೇ ಹೇಳಿದ್ರು. ಹಾಗಿದ್ರೆ ಎಲ್ಲಿ ಹೋಗಿರ್ಬೋದು ಅಂತ ಅಂದ್ಕೊಂಡು ಪ್ರತಿ ಜಾಗದಲ್ಲೂ ಹುಡುಕ್ತಿದ್ದಾರೆ. ಏನು ಈ ರೀತಿ ಹುಡುಕಿದ್ರೆ ಅದಕ್ಕೆ ಸಿಗಲ್ಲ ಹಣ ಅಂತ ಹೇಳ್ತಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಿದ್ದಾರೆ. ಈ ಕಡೆ ಕೀರ್ತಿ ಕೂಡ ಲಕ್ಷ್ಮಿನ ಹುಡುಕ್ಬೇಕಾಗಿದೆ. ಬಿಕಾಸ್ ಅವಳು ಸೂಪರ್ ಜೋಡಿ ಕಾಂಪಿಟೇಷನ್ನ ಹೋಲ್ಡ್ ಮಾಡಿದಾಳೆ. ಬಿಕಾಸ್ ಇವರಿಬ್ಬರು ಕೂಡ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅನ್ನೋದೇ ಅವಳ ಇಂಟೆನ್ಷನ್. ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅರ್ಥ ಆಗಬೇಕು ಅನ್ನೋದೇ ಅವಳ ಉದ್ದೇಶ ಆಗಿದೆ. ಹಾಗಾಗಿ ಅವಳು ಹೋಗಿರುವ ಅದೇ ದಾರಿಯಲ್ಲಿ ಹುಡ್ಕೊಂಡು ಬರ್ತಾಳೆ. ಎಲ್ಲೋ ಒಂದು ಕಡೆ ಅವಳು ಫೋನ್ ಬಿದ್ದಿರುತ್ತೆ. ಆ ಫೋನ್ನ ನೋಡುತ್ತೆ ಅವಳಿಗೆ, ಇದು ಲಕ್ಷ್ಮಿ ಫೋನ್ ಅಲ್ವಾ ಅಂತ ಹೇಳಿ. ನಂತರ ಈ ಕಡೆ ಮನೇಲೂ ಕೂಡ ಎಲ್ಲ ಗಾಬರಿ ಆಗಿದ್ದಾರೆ. ಲಕ್ಷ್ಮಿನ ಏನಾಗಿರಬಹುದು, ಲಕ್ಷ್ಮಿ ಎಲ್ಲಿ ಹೋಗಿರಬಹುದು ಅಂತ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ. ಎಲ್ಲೇ ಹುಡುಕಿದ್ರು ಕೂಡ ಯಾರಿಗೂ ಲಕ್ಷ್ಮಿ ಸಿಗ್ತಾನೆ ಇಲ್ಲ. ಈ ಕಡೆ ಕೀರ್ತಿಗೆ ಫೋನ್ ಸಿಕ್ಕಿದೆ. ಇದು ಲಕ್ಷ್ಮಿ ಫೋನ್ ಅಂದ್ಕೊಂಡು ಎಲ್ಲಿ ಹೋಗಿರ್ಬೋದು, ಯಾರು ಏನು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಆ ಕಡೆ ನಿತಿನ್ ಅಂತೂ ಲಕ್ಷ್ಮಿನ ಒಂದು ಚೇರ್ ಮೇಲೆ ಕೂರಿಸಿದ್ದಾರೆ. ಆಗಲೂ ಕೂಡ ಅವಳಿಗೆ ಪ್ರಜ್ಞೆ ಇಲ್ಲ. ಹಾಗೆ ಪ್ರಜ್ಞೆ ಇಲ್ಲದೆ ಕೂತ್ಕೊಂಡಿದ್ರೆ ನಿತಿನ್ ಬಂದದ್ದನ್ನು ನೋಡಿ, ನನ್ನ ಲಕ್ಷ್ಮಿ ಇವತ್ತು ನನಗೂ ನಿನಗೂ ಮದುವೆ ಆಗತ್ತೆ ಅಂತ ಹೇಳಿ ಒಬ್ಬ ಪುರೋಹಿತರನ್ನ ಅವ್ರ ಹೆಂಡ್ತಿನ ಕರೆದಿದ್ದಾರೆ. ಬಿಕಾಸ್ ಲಕ್ಷ್ಮಿನ ಮದುಮಗಳ ರೀತಿ ರೆಡಿ ಮಾಡೋದಕ್ಕೆ. ಆಕೆ ಬರ್ತಿದ್ದಾಗೆ ಇವಳು ನನ್ನ ಮದುವೆ ಆಗೋ ಹುಡುಗಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ ಹೇಳ್ತಿದ್ರೆ, ತಾಳಿನ ನೋಡಿ ಆಲ್ರೆಡಿ ಮದುವೆ ಆಗಿದೆಯಲ್ಲ, ಪ್ರಜ್ಞೆ ಕೂಡ ಇಲ್ಲ ಅಂತ ಹೇಳ್ತಿದ್ರೆ, ಅದೆಲ್ಲ ನಿನಗೆ ಯಾಕೆ, ನಿನ್ನ ಕರ್ಕೊಂಡು ಬಂದಿರೋದು ಯಾಕೆ, ಸುಮ್ಮನೆ ಅವಳ ಮದುಮಗಳ ಥರ ಅಲಂಕಾರ ಮಾಡುವಷ್ಟೇ ಅಂತ ಹೇಳ್ತಾರೆ. ಹೆದರ್ದಂಥ ಆಕೆ ಅಲಂಕಾರ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ. ಈ ಕಡೆ ನಿತಿನ್ ಹೊರಗಡೆ ಇದ್ದಾನೆ. ಫೈನಲಿ ಹೊರಗಡೆ ಬರುವಷ್ಟರಲ್ಲಿ ಆಲ್ರೆಡಿ ಲಕ್ಷ್ಮಿ ತುಂಬ ಮುದ್ದಾಗಿ ಮದುಮಗಳ ರೀತಿಯ ಅಲಂಕಾರ ಮಾಡಿದ್ದಾರೆ. ನಿತಿನ್ ಲಕ್ಷ್ಮಿನ ನೋಡಿದೆ ಫುಲ್ ಅಂದರೆ ಫುಲ್ ಖುಷಿ ಪಡ್ತಿದ್ರೆ. ಇಡೀ ನಿತಿನ್ ಮನೆನ ಮದುವೆ ಮನೆ ಥರ ಅಲಂಕಾರ ಮಾಡಿದ್ದಾರೆ. ಎಲ್ಲರೂ ಕೂಡ ಯಾಕೆ ಅರಿಶಿನ ಕುಂಕುಮ ಅಂತೆಲ್ಲ ಪ್ರಶ್ನೆ ಮಾಡಿದರು. ನಿಮಗೆಲ್ಲ ಯಾಕೆ ಅದೆಲ್ಲ ಕಟ್ಕೊಂಡು ಮಾಡಬೇಕು ಅಂದರೆ ಮಾಡಬೇಕು, ಬಟ್ ಒಳಗಡೆ ಏನೇನು ಆಗ್ತಿದೆಯೋ ಯಾವುದು ಕೂಡ ಹೊರಗಡೆಗೆ ವಿಷಯ ಗೊತ್ತಾಗಬಾರ್ದು, ನಿಮ್ಮ ದುಡ್ಡು ಇಸ್ಕೊಂಡು ಬಾಯಿ ಮುಚ್ಕೊಂಡು ಇರಬೇಕು ಅಂತ ಎಚ್ಚರಿಕೆ ಕೊಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಇದೇನಿದು ಏನಾಗ್ತದೆ ಅಂತ. ಫೈನಲಿ ಮದುವೆ ಮಂಟಪ ರೆಡಿ ಆಗ್ತದೆ, ಪುರೋಹಿತರು ಬಂದಿದ್ದಾರೆ, ಎಲ್ರಿಗೂ ಕೂಡ ಕತ್ತು ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದೆ. ಫೈನಲಿ ಮದುಮಗಳಾಗಿ ರೆಡಿ ಮಾಡಿ ಆಕೆನ ಕರ್ಕೊಂಡು ಬಂದು ಮಂಟಪದ ಹತ್ರ ಕೂರಿಸಿದ್ದಾರೆ. ಲಕ್ಷ್ಮಿಗೆ ಇನ್ನೂ ಕೂಡ ಪ್ರಜ್ಞೆ ಇಲ್ಲ. ನಂತರ ಈ ಕಡೆ ನಿತಿನ್ ಲಕ್ಷ್ಮಿ ಹೊಡೆದಿದ್ದು, ಕಪ್ಪಾಳಕ್ಕೆ ಹೊಡೆದಿದ್ದು, ಆವತ್ತು ಶಾಪಲ್ಲಿ ಹೊಡೆದಿದ್ದು ಎಲ್ಲವನ್ನ ಕೂಡ ಅವಮಾನ ಮಾಡಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ ನಿತಿನ್. ಎಲ್ಲದಕ್ಕೂ ಕೂಡ ರಿವೆಂಜ್ ತೀರಿಸ್ಕೊಳ್ಳೋ ಸಮಯ ಅಂತ. ನಂತರ ಈ ಕಡೆ ತಾನೂ ಕೂಡ ಮದುಮಗನಾಗಿ ಅಲಂಕಾರ ಮಾಡಿಕೊಂಡು ಮಂಟಪದ ಹತ್ರ ಬಂದು ತನ್ನ ಲಕ್ಷ್ಮಿ ಜೊತೆ ಕೂತು ಪುರೋಹಿತರು ಹೇಳಿದ ಎಲ್ಲ ಮಂತ್ರನ ಹೇಳ್ತಾ ಶಾಸ್ತ್ರೋಕ್ತವಾಗಿ ಮದುವೆನ ಆಗೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ತಾಳಿ ಕಟ್ಟಬೇಕು ಅಂದಾಗ ಆ ತಾಳಿನ ತೆಗಿಬೇಕು ಅಂತ ಹೇಳಿದಾಗ ನಿತಿನ್ನೇ ಹೋಗಿ ತಾಳಿ ತೆಗಿಯೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ತಾಳಿ ತೆಗಿಯೋದ್ರ ಒಳಗಡೆ ಲಕ್ಷ್ಮಿಗೆ ಪ್ರಜ್ಞೆ ಬಂದ್ಬಿಡ್ಬೋದಾ? ಅವಳು ಫೈಟ್ ಮಾಡ್ತಾಳ ಆದಷ್ಟು. ಇನ್ನೇನು ಅವಳಿಗೆ ಅನ್ಕಾನ್ಷಿಯಸ್ ಆಗಿ ಕಾನ್ಷಿಯಸ್ ಬಂದರೂ ಕೂಡ ಆಲ್ರೆಡಿ ಹೇಳಿದ್ದಾರೆ, ಒಂದು ಹೆಜ್ಜೆ ಕೂಡ ಇಡಕ್ಕೆ ಆಗಲ್ಲ ಅಂತ. ಅವಳು ಎಷ್ಟೇ ಫೈಟ್ ಮಾಡಿದ್ರೂ ಕೂಡ ಅವಳಿಂದ ಅಲ್ಲಿಂದ ಬಚಾವಾಗೋದು ಕಷ್ಟ ಇದೆ. ಅವಳನ್ನ ಫೋರ್ಸ್ಫುಲಿ ಇಟ್ಕೊಂಡು ಮದುವೆ ಆಗಿ ತಾಳಿ ಕಟ್ಟೋದಕ್ಕೆ ಮುಂದಾಗ್ತಿದ್ದಾಗೆ ಅಲ್ಲಿಗೆ ಬಂದು ಕಾಪಾಡೋದು ಯಾರು? ಈ ಕಡೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ. ಯಾವ ರೀತಿ ಅನುಮಾನ ಬಂದು ಒಳಗಿರೋರೇ ಹೊರಗಡೆ ವಿಷಯ ತಿಳಿಸ್ತಾರ, ಅಥವಾ ಹೇಗೆ ಅನುಮಾನ ಬಂದು ಲಕ್ಷ್ಮಿನ ಅಲ್ಲಿಂದ ಕಾಪಾಡಿ ಕರ್ಕೊಂಡು ಹೋಗ್ಬೋದು? ಯಾವ ರೀತಿ ಇದೆಲ್ಲ ನಡೆಯುತ್ತೆ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.